ನಮಸ್ಕಾರ ಕರ್ನಾಟಕ. ನ್ಯಾಯಾಂಗ ಬಂಧನದಲ್ಲಿ ಮೈಲಾರಿ, ನಾನು ದಲಿತಳೆಂದ ಆಪೋರಿ. ಈ ವಿಚಾರ ಇಷ್ಟೇ. ಇವತ್ತು ಮ್ಯೂಸಿಕ್ ಮೈಲಾರಿ ಎನ್ನುವಂತಹ ಜಾನಪದ ಸಿಂಗರ್ ಇವತ್ತು ಯಾವುದೋ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಅಥವಾ ಪೋಕ್ಸೋ ಕಾಯ್ದೆಯಡಿ ಆಗಿರುವಂಥ ಒಂದು ದೂರಿನ ಆಧಾರದ ಮೇಲೆ ಇವತ್ತು ನ್ಯಾಯಾಂಗ ಬಂಧನದಲ್ಲಿ, ಅಂದರೆ ಆರೋಪಿ ಎನ್ನುವಂಥ ಕಾರಣಕ್ಕೋಗಿ ಅಲ್ಲ, ಆರೋಪದ ಸ್ಥಾನದಲ್ಲಿರುವಂಥ ಕಾರಣಕ್ಕಾಗಿ ನ್ಯಾಯಾಂಗ ಬಂಧನದಲ್ಲಿ ಇಡಲಾಗಿದೆ. ಸೊ ಇದು ಒಂದು ಕಡೆ ಆಯಿತು ಅಂತಂದರೆ, ಇದೀಗ ತಾನೇ ಮತ್ತೊಂದು ಸುದ್ದಿ ಹರಿದಾಡುತ್ತಿದೆ. ಏನಪ್ಪ ಅಂತಂದರೆ, ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಒಬ್ಬ ಬಾಲಕಿ ನಾನೊಬ್ಬ ದಲಿತ ಮಹಿಳೆ ಎನ್ನುವಂಥ ವಿಚಾರದೊಳಗಡೆ ಹೊರಗಡೆ ಬಂದಿದ್ದಾರೆ. ಸೊ ಆ ವಿಚಾರ ಕೂಡ ಎಷ್ಟು ಸತ್ಯ ಎಷ್ಟು ಸುಳ್ಳು, ಇದರಿಂದ ಯಾವುದಾದರೂ ಕೈವಾಡಗಳಿದೆಯಾ ಅಥವಾ ಅವರ ಉದ್ದೇಶವೇನು ಅವರ ದುರುದ್ದೇಶವೇನು? ಆಕೆ ಬಿಟ್ಟಿರುವಂತಹ ಎರಡೂ ವಿಡಿಯೋಗಳು ಕೂಡ ಸತ್ಯ. ಆದರೆ ಒಂದು ವಿಡಿಯೋದಲ್ಲಿ ನನ್ನನ್ನು ಹೊಡೆದು ಬಡಿದು ಯಾರಿಗೂ ನಾನು ತಪ್ಪಾಗಿದ್ದರೆ ಕ್ಷಮಿಸಿ, ನಾನು ಹೆಸರು ಮಾಡೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇನೆ, ಹಾಗಾಗಿ ನನ್ನನ್ನು ಕ್ಷಮಿಸಿ ಎನ್ನುವಂಥ ಒಂದು ವಿಡಿಯೋದಲ್ಲಿದೆ. ಈ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ಈ ಫೋಟೋವನ್ನು ನೋಡಿ ನೀವು. ಈ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ಇದೇ ಮಹಿಳೆ ಹೇಳುತ್ತಿರುವಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಇದು ಸತ್ಯ. ಆದರೆ ಆವಾಗಿನದು ವಿಡಿಯೋ, ಇವಾಗ ನಾನು ಬಿಡುತ್ತಿರುವಂಥ ವಿಡಿಯೋ ಸತ್ಯ. ನನಗಾಗಿ ನನ್ನ ಮೇಲೆ ಅತ್ಯಾಚಾರವಾಗಿದೆ. ಈ ಅತ್ಯಾಚಾರಕ್ಕೋಸ್ಕರ ನಾನು ದಲಿತ ಮಹಿಳೆ ಇದ್ದೇನೆ, ನನಗೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಮಾಡಿ ನನ್ನ ಕೇಸನ್ನು ಗೆದ್ದುಕೊಡಿ, ನಾನು ನ್ಯಾಯದ ಪರವಾಗಿ ಹೋರಾಡುತ್ತಿದ್ದೇನೆ ಎನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾಳೆ. ಇದು ಸತ್ಯ ಯಾವುದು ಸುಳ್ಳು ಯಾವುದು ಎನ್ನುವಂಥದ್ದನ್ನು ಆಲೋಚನೆ ಮಾಡುವುದಕ್ಕಿಂತ ಮುಂಚಿತವಾಗಿ ನಾನು ಆ ಬಾಲಕಿಗೆ ಅಥವಾ ಆ ಮಹಿಳೆಗೆ ಹೇಳುವಂತಹ ಒಂದೇ ಒಂದು ಸಂದೇಶ ಏನಪ್ಪ ಅಂತಂದರೆ, ನೋಡು ತಾಯಿ, ನಿನ್ನ ಹೆಸರೇನು, ನಿನ್ನ ಬಗ್ಗೆ ಮಾಹಿತಿ ಏನು ನನಗೆ ಖಂಡಿತವಾಗಿಯೂ ಗೊತ್ತಿಲ್ಲ. ಆದರೆ ಒಂದು ವಿಷಯವನ್ನು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ಕಾನೂನು ದೇವರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವುದೇ ದಲಿತರಿಗೊಂದು ನ್ಯಾಯ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಮುಂದುಳಿದಿರುವಂಥವರಿಗೊಂದು ನ್ಯಾಯ, ಮತ್ತೊಂದು ಹಿರಿಯರಿಗೊಂದು ನ್ಯಾಯ, ರಾಜಕಾರಣಿಗರಿಗೊಂದು ನ್ಯಾಯ, ನಟರಿಗೊಂದು ನ್ಯಾಯ ಎನ್ನುವಂಥದ್ದು ನಮ್ಮ ಕಾನೂನಿನಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳುವುದೊಂದೇ, ನೀನು ದಲಿತ ಎನ್ನುವಂತಹ ಪದವನ್ನು ಬಳಸದಿರುವುದು ತುಂಬ ಉತ್ತಮ ಎನ್ನುವಂಥದ್ದು ನನ್ನ ಸಂದೇಶ ಅಷ್ಟೇ. ಹಾಗಾಗಿ ಇಲ್ಲಿ ದಲಿತರನ್ನು ಮತ್ತು ದಲಿತ ಸಂಘಟನೆಗಳನ್ನು ಎತ್ತು ಕಟ್ಟುವಂತಹ ಪ್ರಯತ್ನ ಬೇಡ. ನಿನ್ನಲ್ಲಿರುವಂತಹ ವಿಚಾರ, ನಿನಗೆ ಆಗಿರುವಂಥ ಅನ್ಯಾಯವನ್ನು ಮಾತ್ರ ಪ್ರಶ್ನಿಸಬೇಕಾಗಿದೆ. ಅದನ್ನು ಹೊರತುಪಡಿಸಿ ನಿನ್ನದೇ ಆಗಿರುವಂಥ ಒಂದು ಹೊಸ ಶೈಲಿಯಲ್ಲಿ ನೀನೇ ಬಿಟ್ಟಿರುವಂತಹ ಮೊದಲನೇ ವಿಡಿಯೋದಲ್ಲಿ ಏನಿದೆಯಪ್ಪ ಅಂತಂದರೆ, ನಾನು ಹೆಸರನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಅವರ ಮೇಲೆ ಒಂದಷ್ಟು ದೂರನ್ನು ಕೊಟ್ಟಿದ್ದೇನೆ, ಅವರ ವಿರುದ್ಧವಾಗಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದೇನೆ ಅನ್ನುವಂಥ ನೀನೇ ಮಾಡಿರುವಂಥ ವಿಡಿಯೋದಲ್ಲಿ ಸಿಕ್ಕಿದೆ. ಈಗ ಎರಡನೇ ವಿಡಿಯೋದಲ್ಲಿ ಏನು ಹೇಳ್ತಾ ಇದೆಯಾ ತಾಯಿ ನೀನು, ಇವಾಗ ನಿಜವಾಗಲೂ ನನ್ನ ಮೇಲೆ ಅನ್ಯಾಯವಾಗಿದೆ, ನನ್ನ ಮೇಲೆ ದೌರ್ಜನ್ಯವಾಗಿದೆ ಎನ್ನುವಂಥ ಕಾರಣಕ್ಕೋಸ್ಕರ ಮುಂದೆ ಬರ್ತಾ ಇದೆ. ಸರಿ, ನಿನಗೆ ಖಂಡಿತವಾಗಲೂ ನ್ಯಾಯ ಸಿಕ್ಕೇ ಸಿಗುತ್ತದೆ. ನಿನ್ನಂತಹ ಹೆಣ್ಣುಗಳು ಎಷ್ಟೇ ಇದ್ದರೂ ಕೂಡ ಈ ಸಮಾಜದಲ್ಲಿ, ಅಥವಾ ಅವನಂತಹ, ಅವರು ಅಂದರೆ ಯಾರು, ಅವನು ಅಂದರೆ ಯಾರು, ಮ್ಯೂಸಿಕ್ ಮೈಲಾರಿ ಅಂತಹ ಮ್ಯೂಸಿಕ್ ಮೈಲಾರಿ ಅಂತಹ 100 ಜನ ಮೈಲಾರಿಗಳು ಬಂದರೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತದೆ, ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತದೆ ಎನ್ನುವಂಥದ್ದು ಮಾತ್ರ ನನ್ನ ವಾದ. ಆದರೆ ಖಂಡಿತವಾಗಿ ಹೇಳ್ತಾ ಇದ್ದೇನೆ, ನಿನ್ನಲ್ಲಿ ಸಾಕ್ಷ್ಯ ಇರುವುದೇ ಆದರೆ, ನಿನ್ನಲ್ಲಿ ಪ್ರತ್ಯಕ್ಷ ವರದಿಗಳು ಇರುವುದೇ ಆದರೆ ಖಂಡಿತವಾಗಿಯೂ ನ್ಯಾಯಾಂಗದಲ್ಲಿ ಹೋಗಿ ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ. ಅದನ್ನು ಹೊರತುಪಡಿಸಿ ನಾನು ದಲಿತ ಮಹಿಳೆ, ನಾನು ದಲಿತ ಬಾಲಕಿ, ನನಗಾಗಿ ಒಂದು ಪ್ರೋತ್ಸಾಹ ನೀಡಿ ಎನ್ನುವಂಥದ್ದು ಯಾವ ನ್ಯಾಯ? ಹಾಗಾದರೆ ನೀನು ತಪ್ಪು ಮಾಡಿದ್ದೀಯಾ ಅಥವಾ ಇಲ್ಲವಾ? ಅಲ್ಲ, ನೀನು ಸರಿ ಇದ್ದೀಯಾ ಅಥವಾ ಸರಿ ಇಲ್ಲವಾ ಎನ್ನುವಂಥದ್ದು ಕೂಡ ನಮಗೆ ಅಕ್ಷಮ್ಯ ಅಪರಾಧವಾಗಿ ಕಾಣಿಸುತ್ತಿದೆ. ದಲಿತರು ಎನ್ನುವಂತಹ ಪದವನ್ನು ಬಳಸುವುದು ಬೇಡ. ಯಾಕೆ ದಲಿತರು ಅಂದ ತಕ್ಷಣ ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು ನಿಮಗೆ? ದಲಿತರು ಎನ್ನುವಂತಹ ವಿಷಯದಲ್ಲಿ ಇದು ಖಂಡಿತವಾಗಿಯೂ ಅಪರಾಧ ಎನ್ನುವಂಥದ್ದು ನನ್ನ ಪದ ಅಥವಾ ನನ್ನ ವಾಕ್ಯ ಎನ್ನುವಂಥ ನಾನು ಮಂಡಿಸ್ತಾ ಇದ್ದೇನೆ. ಕಾರಣ ಏನಪ್ಪ ಅಂದರೆ, ಎಲ್ಲ ವಿಷಯದಲ್ಲೂ ದಲಿತ ಎಂದಾಕ್ಷಣ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ, ನಾನು ಮೇರು ಅಂತೇಳಿ ಕರೆಸಿಕೊಂಡಾಗ ನನಗೆ ನ್ಯಾಯ ಸಿಗುವುದಿಲ್ಲ ಎನ್ನುವುದು ನಿನ್ನ ಭಾವನೆ ಆಗಿರ್ಬೋದು. ತಪ್ಪು ಆ ಭಾವನೆ. ನೀನು ಹೆಣ್ಣು ಮಗಳು, ನನಗೆ ಅನ್ಯಾಯವಾಗಿದೆ, ದೌರ್ಜನ್ಯವಾಗಿದೆ, ನನಗೆ ನ್ಯಾಯ ಬೇಕು ಎನ್ನುವಂಥ ನ್ಯಾಯಾಂಗದಲ್ಲಿ ಹೋಗು, ಖಂಡಿತವಾಗಲೂ ನ್ಯಾಯ ಸಿಗುತ್ತದೆ. ಅದನ್ನು ಹೊರತುಪಡಿಸಿ ನಾನು ಆ ಜಾತಿಯವರು, ನಾನು ಆ ಧರ್ಮದವರು, ನನಗೆ ನ್ಯಾಯ ಕೊಡಿಸಿ, ಇದು ಬೇಡ. ನ್ಯಾಯ ಎಲ್ಲರಿಗೂ ಒಂದೇ. ಯಾವುದೇ ಧರ್ಮವಾಗಲಿ, ಯಾವುದೇ ಲಿಂಗವಾಗಲಿ, ಯಾವುದೇ ಜಾತಿಯಾಗಲಿ, ಯಾವುದೇ ದೇಶವಾಗಲಿ, ನನ್ನ ದೇಶದಲ್ಲಿ, ನನ್ನ ರಾಜ್ಯದಲ್ಲಿ, ನನ್ನ ಕಾನೂನಿನಲ್ಲಿ, ನಾನು ಹುಟ್ಟಿರುವಂತಹ ಈ ಕಾನೂನಿನಲ್ಲಿ ಯಾರೇ ಬಂದರೂ ಕೂಡ ಸರಿಸಮಾನವಾಗಿರುವಂತಹ ಕಾನೂನು ಈ ಕರ್ನಾಟಕದಲ್ಲಿ, ಈ ದೇಶದಲ್ಲಿ ನಾನು ಕಂಡಿದ್ದೇನೆ. ಹಾಗಾಗಿ ಎಲ್ಲರಿಗೂ ಕೂಡ ಒಂದೇ ನ್ಯಾಯ. ದಲಿತರು ಎನ್ನುವಂತಹ ಪದ ಬಳಸುವುದು ಸೂಕ್ತವಲ್ಲ ಎನ್ನುವಂಥದ್ದಷ್ಟೇ ನನ್ನ ಉದಾಹರಣೆ ಹಾಗೂ ನನ್ನ ಉತ್ತಮವಾಗಿರ್ತಕ್ಕಂಥ ವ್ಯಾಖ್ಯೆ. ಇದರ ಕುರಿತಾಗಿ ಯಾರಾದರೂ ನೋಡುತ್ತಿದ್ದರೆ ನಿಮ್ಮ ಭಾವನೆಗಳು ಏನು ಎನ್ನುವುದನ್ನು ಹಂಚಿಕೊಳ್ಳಿ. ಮತ್ತು ಈ ಮಹಿಳೆಗೆ ಆದಷ್ಟು ಬೇಗ ಅನ್ಯಾಯವಾಗಿದ್ದರೆ ನ್ಯಾಯ ಸಿಗಲಿ. ನಾನು ಹೇಳುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಿ. ನಾನು ಯಾವುದರ ಪರವಾಗಿ ಅಥವಾ ಯಾವುದರ ಪರವಾಗಿ ಕೂಡ ಮಾತನಾಡುತ್ತಿಲ್ಲ.
ಆ ಹೆಣ್ಣು ಮಗಳ ಮಹಿಳೆಯ ಪರವಾಗಿ ಕೂಡ ಮಾತನಾಡುತ್ತಿಲ್ಲ. ಮ್ಯೂಸಿಕ್ ಮೈಲಾರಿಯವರ ಕುರಿತಾಗಿ ಕೂಡ ಅವರ ಪರವಾಗಿ ಕೂಡ ನಾನು ಮಾತನಾಡುತ್ತಿಲ್ಲ. ನನಗೆ ನ್ಯಾಯದ ಪರವಾಗಿ ಮಾತನಾಡುತ್ತಿದ್ದೇನೆ ಹೊರತಾಗಿ ಯಾವುದೇ ಒಂದು ದೌರ್ಜನ್ಯದ ವಿರುದ್ಧ ಹೋರಾಡುತ್ತಿದ್ದೇನೆ ಮತ್ತು ಯಾರ ಪರವಾಗಿಯೂ ಕೂಡ ನಾನು ಮಾತನಾಡುತ್ತಿಲ್ಲ ಎನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ತಿಳಿಸುವಂಥ ಮಾಹಿತಿ ಬಂದಿದ್ದೇನೆ. ಸೊ ಹಾಗಾಗಿ ಈ ಒಂದು ವಿಷಯ ದಿನ ದಿನಕ್ಕೆ ದೊಡ್ಡದು ಮಾಡುವುದು ಬೇಡ. ಈಗಾಗಲೇ TV9ನಲ್ಲಿ ಅಥವಾ ಇನ್ನೊಂದು TV ಚಾನೆಲ್ಗಳಲ್ಲಿ ಅದನ್ನು ಹಾಕ್ಕೊಂಡು ರುಬ್ತಾ ಇದ್ದೀರಿ. ಯಾವುದ್ಯಾವುದೋ ಕಾರಣಗಳಿಗಾಗಿ ಯಾವುದ್ಯಾವುದೋ ಸಾಕ್ಷ್ಯಗಳಿಲ್ಲದೆ 2 ವಿಡಿಯೋಗಳು ಬಂದಿದೆ. ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು, ಈಗಿನ ವಿಡಿಯೋ ಯಾವುದು ಹಿಂದಿನ ವಿಡಿಯೋ ಯಾವುದು, ಹೆಸರು ಮಾಡಲಿಕ್ಕೆ ಮಾಡಿದ್ದೇನೆ ಎನ್ನುವಂತಹ ಒಂದು ಹೇಳಿಕೆಯನ್ನು ಗಮನಿಸಿ 2ನೇ ವಿಡಿಯೋದಲ್ಲಿ ಬಂದಿರುವಂತಹ ನಾನು ದಲಿತ ಎನ್ನುವಂತಹ ಒಂದು ಪದವನ್ನು ಅಥವಾ ಆ ಹೇಳಿಕೆಯನ್ನು ಗಮನಿಸಿ ನೀವು ಯಾವ ರೀತಿಯಾಗಿ ಈ ಹೆಣ್ಣು ಮಗಳು ಅಥವಾ ಈ ಬಾಲಕಿ ಆ ವಿಡಿಯೋವನ್ನು ತಿರುಚುತ್ತಿದ್ದಾಳೆ ಎನ್ನುವಂತಹ ಮಾಹಿತಿ ನಿಮಗೆ ತಿಳಿದಿರುತ್ತದೆ. ಹಾಗೆ ಇಲ್ಲಿ ಮ್ಯೂಸಿಕ್ ಮೈಲಾರಿಯವರು ನಾನು ಕಾನೂನಿಗೆ ಬಾಗುತ್ತೇನೆ ಎಂದು ನ್ಯಾಯಾಂಗದ ಬಂಧನದಲ್ಲಿದ್ದಾರೆ. ಆ ಒಂದು ಸಮೀಕ್ಷೆ ಆಗಲಿ ಅಥವಾ ಪರೀಕ್ಷೆ ಆಗಲಿ, ಒಂದಷ್ಟು ವರದಿಗಳು ಬರುವವರೆಗೂ ಕೂಡ ಯಾಕೆ ತಾಳ್ಮೆಯಿಂದ ಕಾಯುತ್ತಿಲ್ಲ ಎನ್ನುವಂಥದ್ದಷ್ಟೇ ನನ್ನ ಪ್ರಶ್ನೆ. ಹಾಗಾಗಿ ಈ ವಿಷಯದ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳೇನು ಮತ್ತು ಈ ವಿಷಯದಲ್ಲಿ ಎಷ್ಟು ಸುಳ್ಳು ಎಷ್ಟು ಸತ್ಯ ಎನ್ನುವುದನ್ನು ನಿಮಗೇನಾದರೂ ಮಾಹಿತಿ ದೊರೆತಿದ್ದರೆ ಇದರ ಬಗ್ಗೆ ಚರ್ಚೆ ಮಾಡಬಹುದು. ಖಂಡಿತವಾಗಲೂ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾವುದೇ ಮೈಲಾರಿ ಆಗಲಿ ಇನ್ನೊಬ್ಬ 100 ಲಾರಿ ಆಗಲಿ ನಮಗೆ ಯಾಕೆ ಬೇಕು? ನ್ಯಾಯ ಎಲ್ಲರಿಗೂ ಒಂದೇ. ಆ ನ್ಯಾಯ ದೊರಕಿಸಿಕೊಡಬೇಕೆನ್ನುವಂಥದ್ದಷ್ಟೇ ಈ ನ್ಯಾಯಾಂಗದ ಬದ್ಧತೆ, ಈ ಸಮಾನತೆಯ ಬದ್ಧತೆ ಅಂತ ಹೇಳ್ತಾ ತಮ್ಮಲ್ಲಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.